ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಜೊತೆಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕರೆ ಮಾಡಿ ಜಾತಕದ ಬಗ್ಗೆ ನಿಮಗಿರುವಂತಹ ಗೊಂದಲಗಳು ಹಾಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಪ್ರತಿ ವಾರದಂತೆ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನು ತಿಳಿಸ್ಕೊಡೋದಾದ್ರೆ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಒಂದು ಒಳ್ಳೆಯ ಮಾತಿನ ಜೊತೆಗೆ ಈ ವಾರವನ್ನು ಪ್ರಾರಂಭ ಮಾಡೋಣ. ಒಳ್ಳೆಯ ಮಾತನ್ನು ಗಮನಿಸಿ. ಇದು ನಾವೆಲ್ಲ ಅಳವಡಿಸ್ಕೊಳ್ಳೇಬೇಕಾಗಿರತಕ್ಕಂಥ ಮಾತು. ರೋಹತೆ ಸಾಯಕೈರ್ವಿದ್ಧಂ ವನಂ ಪರುಷನ ಹತಂ ವಾಚಾದುರುಕ್ತಂ ಬೀಭತ್ಸಂ ನ ಸಂರೋಹತಿ ವಾಕ್ಷತಂ ಅಂತ. ಏನಪ್ಪ ಇದರ ಅರ್ಥ ಅಂತಂದರೆ, ನೋಡಿ, ಒಂದು ಬಾಣದ ಗಾಯ, ಇದು ಹಿಂದೆ ಆಗೆಲ್ಲ ಬಾಣ ಪ್ರಯೋಗ ಮಾಡ್ತಾ ಇದ್ದದ್ದು, ಯಾರಿಗಾದರೂ ತಾಗಿಬಿಟ್ರೆ ಅದು ಒಂದು ಹಂತದಲ್ಲಿ ಸರಿ ಹೋಗಿಬಿಡ್ತಾ ಇತ್ತು ಅಂತ. ಒಂದು ಬಾಣದೆ, ಒಂದು ಆಯುಧದಿಂದ ಬಿದ್ದಂಥ ಪೆಟ್ಟು ಅಂತ ಅರ್ಥ. ಒಂದು ಕಾಡಿಗೆ ಏನಾದರೂ ಕೊಡಲಿ ಪೆಟ್ಟು ಬಿದ್ದರೆ ಅದು ಕೂಡ ಒಂದು ಮಾದ್ಬಿಟ್ಟು ಮತ್ತೆ ಚಿಗುರಾಗುತ್ತೆ. ಇದೆಲ್ಲ ಹೊರಗಿನ ಏನು ಏಟು ಮತ್ತು ಅದಕ್ಕಾಗಿರುತ್ತೆ, ಅದು ಮಾಗಿ ಬಹಳ ಬೇಗ ಚಿಗುರತಕ್ಕಂಥ ಒಂದು ಪರಿವರ್ತನೆ. ಆದರೆ ಮಾತಿನಿಂದ ಯಾರಿಗಾದರೂ ಪೆಟ್ಟು ಬಿದ್ದುಬಿಟ್ರೆ ಅದನ್ನು, ಆ ಮನಸ್ಸಿಗಾದ ನಂಜು, ಮನಸ್ಸಿಗಾದ ಗಾಯ, ಅದನ್ನು ಖಂಡಿತ ಸರಿಪಡಿಸೋದು ಕಷ್ಟ ಅಂತ. ಇದು ನಾವೆಲ್ಲ ಅರ್ಥ ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥದ್ದಲ್ವ. ಇನ್ನೊಬ್ಬರಿಗೆ ನಾವು ಹರ್ಟ್ ಮಾಡ್ತೀವಿ ಯಾವ ಮೂಲಕ? ಏನೋ ಒರಟು ಮಾತು ಬಂದುಬಿಟ್ರೆ ಎಲ್ಲಿ, ಯಾವ ಸಂದರ್ಭದಲ್ಲಿ ಇದ್ದೀರಾ, ಯಾರಿಗೆ ಹೇಳ್ತಾ ಇದ್ದೀರಾ ಈ ಮಾತನ್ನು, ಎಲ್ಲಿ ನೀವು ಈ ಥರ ಕೂಗಾಡ್ತಾ ಇದ್ದೀರಾ, ಇದನ್ನು ನೀವು ಒಂದು ಸಭೆಗೆ ಯಾವುದೋ ಸಮಾರಂಭಕ್ಕೆ ಹೋಗಿರ್ತೀರ, ಆ ಸಂದರ್ಭದಲ್ಲಿ ಎಲ್ಲದರ ಸಮ್ಮುಖದಲ್ಲಿ ಒಬ್ರಿಗೆ ಯಾರಿಗೋ ಒಂದು ಹರ್ಟ್ ಆಗೋ ಥರ ಮಾತಾಡಿಬಿಟ್ರೆ ಅದು ಹಾಗೆ ಉಳಿದು ಬಿಡುತ್ತೆ. ಅವತ್ತು ಹೇಳಿದ ಮಾತು ಇವತ್ತಿಗೂ ಮರ್ತಿಲ್ಲ ಅಂತ ನಾವು ಅಂತೀವಲ್ಲ, ಆ ಗಾಯವನ್ನು ಅಳಿಸೋದಕ್ಕೆ ಸಾಧ್ಯವಿಲ್ಲ ಅಂತ. ಹೀಗಾಗಿ ಮಾತಾಡೋ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಏನು ಮಾತಾಡ್ತಾ ಇದ್ದೀನಿ, ಯಾರಿಗೆ ಹೇಳ್ತಾ ಇದ್ದೀನಿ ಅನ್ನೋ ಅರಿವಿದ್ಬಿಟ್ರೆ ಇದು ತುಂಬ ಒಳ್ಳೆಯದು. ಇದು ಎಲ್ಲರಿಗೆ ಅನ್ವಯ ಆಗುತ್ತೆ. ನೀವು ಶಾಲೆಯಲ್ಲಿದ್ದರೆ ಶಾಲೆಗೆ ಅನ್ವಯ ಆಗುತ್ತೆ, ಆಫೀಸಲ್ಲಿದ್ದರೆ ಆಫೀಸ್ಗೆ ಅನ್ವಯ ಆಗುತ್ತೆ, ಬಾಂಧವ್ಯಮ್ಮ ದಾಂಪತ್ಯದಲ್ಲಿದ್ದರೆ ದಾಂಪತ್ಯಗಳಿಗೂ ಅನ್ವಯ ಆಗ್ಬಿಡುತ್ತೆ, ಎಲ್ರಿಗೂ ಅನ್ವಯ ಆಗ್ತಕ್ಕಂಥದ್ದೇ. ಹೀಗಾಗಿ ಮಾತಿನ ಬಾಣ, ಮಾತಿನ ತನ್ನ ಮೂಲಕ ಏನನ್ನು ಹೇಳ್ತಾ ಇದೆ ಅದು ಗೊತ್ತಾದು. ನೀವು ಮಾತಾಡ್ತಾ ಇದ್ದೀರಾ ಹಾಗೆ ಅಂತಂದರೆ ನೀವು ಹಾಗಾಗ್ಬಿಟ್ಟಿದ್ದೀರಾ. ಆ ಮಾತು ಆ ಬಾಣವಾಗಿದೆಯಾ, ನೀವೇ ಬಾಣವಾಗಿದ್ದೀರಾ. ಆ ಮಾತು ಕೊಡಲಿ ಆಗಿರಬಹುದು, ಅದು ನಾವೇ ಆಗಿರ್ತೀವಿ. ಹೀಗಾಗಿ ನಾನು ಏನು ಮಾತಾಡ್ತಾ ಇದ್ದೀನಿ ಅದು ನಾನು ಆಗಿಬಿಟ್ಟಿರ್ತೀನಿ. ನೀವು ಒಳ್ಳೆ ಮಾತಾಡಿದ್ರೆ ಸವಿಜೇನಾಗಿರ್ತೀರ. ನೀವು ಹೊರಟು ಮಾತಾಡಿ ಇನ್ನೊಬ್ಬರಿಗೆ ಹರ್ಟು ಮಾಡ್ತಾಯಿದ್ರೆ ನೀವು ಕೊಡಲಿಗಿಂತಲೂ ಶಾರ್ಪ್ ಆಗಿರ್ತಕ್ಕಂಥ ಯಾವ ಆಯುಧ ಆಗಿರ್ತೀರ. ಹೀಗಾಗಿ ನಮ್ಮ ಮಾತು ನಾವೇನು ಅನ್ನೋದನ್ನು ಹೇಳುತ್ತೆ. ಹೀಗಾಗಿ ನಾವು ಮಾತಾಡೋ ಮುನ್ನ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದು. ಇದು ಯಾರಿಗೂ ಅನ್ವಯ ಆಗಲ್ಲಲ್ವ. ಈ ದಿವಸ ನಾವು ಇದನ್ನು ಅಳವಡಿಸ್ಕೊಂಡು ಈ ವಾರ ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನು ತಿಳಿಸ್ಕೊಟ್ರಿ. ಈಗ ಇಡೀ ವಾರ ಯಾವೆಲ್ಲ ವಿಶೇಷತೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿ. ಈ ವಾರದಲ್ಲಿ ಏನು ಪ್ರಮುಖವಾದ ಅಂಶಗಳನ್ನು ಗಮನಿಸೋಣ. ಈ ದಿವಸವೇ ನಮ್ಮ ಪ್ರಸಿದ್ಧ ಮುಕ್ತಿನಾಗ ಸನ್ನಿಧಾನದಲ್ಲಿ ಒಳ್ಳೆಯ ರಥೋತ್ಸವ ಮುಕ್ತಿನಾಗ ದೇವರಿಗೆ ನಡೆಯುತ್ತೆ. ಅದರ ಹೊರತಾಗಿ ಮಂಗಳವಾರ 10ನೇ ತಾರೀಕು ವಟಸಾವಿತ್ರಿ ವ್ರತ, ಅದು ತುಂಬ ಫಲಪ್ರದವಾಗಿರತಕ್ಕಂಥದ್ದು, ಶ್ರೇಯಸ್ಸನ್ನು ತಂದುಕೊಡ್ತಕ್ಕಂಥದ್ದು, ಬಹಳ ಒಳ್ಳೆಯ ವ್ರತ. ಮತ್ತು ಬುಧವಾರ ಕಾರು ಹುಣ್ಣಿಮೆಯನ್ನು ನೋಡ್ತೀವಿ. ಅದು ಜ್ಯೇಷ್ಠ ಮಾಸದ ಪೌರ್ಣಿಮೆ, ತುಂಬ ಉತ್ತಮವಾಗಿರತಕ್ಕಂಥ ದಿವಸ. ಇವೆರಡು ಪ್ರಧಾನವಾಗಿ ನಾವು ಗಮನಿಸ್ತೀವಿ. ವಟಸಾವಿತ್ರಿ ವ್ರತವನ್ನು ಆ ಮಂಗಳವಾರ ದಿವಸ, ಅದರ ಹಿನ್ನೆಲೆ, ಅದರ ಮಹತ್ವ, ಆಕೆ ಮಾರ್ಗದರ್ಶನ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶಿ ಬೆಳಕಾಗಿರ್ತಕ್ಕಂತಹ ಸಾವಿತ್ರಿ ಶಕ್ತಿಯೇ ಆಗಿದ್ದಾಳೆ. ಆ ಮೂಲಕ ಆ ವ್ರತದ ಮಹಿಮೆ ಇತ್ಯಾದಿ ಎಲ್ಲ ನಾವು ಆ ದಿವಸ ತಿಳಿಯೋಣ. ಅಂತೂ ಈ ವಾರದಲ್ಲಿ ವಟಸಾವಿತ್ರಿ ಬಹಳ ಪ್ರಧಾನವಾದದ್ದು. ಸರಿ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.